ಸರ್ ನೋಡಿ, ನಾವು ರೈತರಿಂದ ನೇರವಾಗಿ ಕುರಿ ಗೊಬ್ಬರ ತೊಗೊಂಡು ನಮ್ಮ ಗೊಬ್ಬರಕ್ಕೆ ಎನ್ರಿಚ್ಮೆಂಟ್ ಮಾಡಿ ನಾವು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಕೊಡ್ತಾ ಇದ್ದೀವಿ. ಈ ಥರ ರೈತರು 30,000-40,000 ಶೆಡ್ಡಿಗೆ ಹೋಗಿ ನಾವು ಇಲ್ಲಿ ಕ್ವಾಲಿಟಿ ಚೆಕ್ ಮಾಡಿ ಗೊಬ್ಬರ, ಈ ಥರ ಗೊಬ್ಬರ ನಾವು ಪ್ರೊಕ್ಯೂರ್ಮೆಂಟ್ ಮಾಡ್ತೀವಿ. ಮೇಯ್ನಾಗಿ ಗಿಡಕ್ಕೆ ಏನು ಪೋಷಕಾಂಶಗಳು ಬೇಕೋ ಆ ಪೋಷಕಾಂಶಗಳು ನನ್ನ ಕೈಯಲ್ಲಿದೆ ನೋಡಿ, ಹಾಕ್ತಾ ಇದ್ದೀನಿ. ಈ ಪೋಷಕಾಂಶಗಳು ಹಾಕಿದ್ರೆ ಈ ಮರಕ್ಕೆ ಏನು ಬೇಕೋ ಅದೆಲ್ಲ ಪೂರ್ತಿ ಸಿಗುತ್ತೆ. ಈ 4 kg ನೆಕ್ಸ್ಟ್ ವರ್ಷ ತನಕ ನೀವು ಏನು ಕೊಡಬೇಡಿ, ಸ್ಪ್ರೇ ಒಂದು ಮಾಡಿ, ನೀವು ಬೇರೆ ಏನು ಕೊಡುವಂಥ ಅವಶ್ಯಕತೆ ಇಲ್ಲ. ರೈತರು 100 ಬ್ಯಾಗ್ ಆರ್ಡ್ರ್ ಮಾಡಿ, ನೀವು 1000 ಬ್ಯಾಗ್ ಆರ್ಡ್ರ್ ಮಾಡಿಲ್ಲ ಅಂದರೆ ನಾನು ಗೊಬ್ಬರ ಕೊಡೋದೇ ನಿಲ್ಲಿಸ್ಬಿಡ್ತೀನಿ ಸರ್. ಹೋಗಿದೆ ಅನ್ನೋ ತೋಟನೂ ರಿಕವರಿ ಮಾಡಿ ಕೊಟ್ಟಿದ್ದೀವಿ ಸುಮಾರು ಜನ ರೈತರಿಗೆ. ಈ ಸಮೃದ್ಧಿ ಗೊಬ್ಬರವನ್ನು ಬಳಕೆ ಮಾಡೋದ್ರಿಂದ ರೋಗ ಸಂಪೂರ್ಣವಾಗಿ ಕಂಟ್ರೋಲ್ ಆಗುತ್ತೆ. ಬರುವಂಥ ಸುಳಿಗಳು ಸಹ ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಈ ಸಮೃದ್ಧಿ ಸಾವಯವ ಗೊಬ್ಬರ ಹಾಕಿದ್ರೆ ನೀವು ಬೇರೆ ಕೆಮಿಕಲ್ ಗೊಬ್ಬರಕ್ಕೆ ಹೋಗೋಕ್ಕೆ ಚಾನ್ಸೇ ಇಲ್ಲ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ವಿಶ್ವಜಿಗೌಡ ಅಂತೇಳಿ, ಸಮೃದ್ಧಿ ಬಯೋ ಫರ್ಟಿಲೈಸರ್ ಕಡೆಯಿಂದ. ಎಲ್ಲಿ ನೋಡ್ರು ನೋಡಿ, ಈಗ ಸಾವಯವ ಗೊಬ್ಬರ ಎಲ್ಲ ಕಡೆ ಆರ್ಗ್ಯಾನಿಕ್ ಮ್ಯಾನರು, ಬಯೋ ಫರ್ಟಿಲೈಸರ್ ಈ ಥರದ್ದು ಸುಮಾರೆಲ್ಲ ಆಗಿರ್ಬೋದು. ಬಟ್ ನಮ್ಮ ಸಮೃದ್ಧಿ ಸಾವಯವ ಗೊಬ್ಬರ ಏನಕ್ಕೆ ನೀವು ಯೂಸ್ ಮಾಡಿ ಅಂತ ನಾನು ಹೇಳ್ತಿದ್ದೀನಿ ಅಂದರೆ, ನಾರ್ಮಲಾಗಿ ರೈತರು ಏನು ಮಾಡ್ತಾರೆ ಅಂದರೆ ಒಂದು ಕುರಿ ಗೊಬ್ಬರ ಹಾಕ್ಬಿಡ್ತಾರೆ ಡೈರೆಕ್ಟಾಗಿ. ಆ ಕುರಿ ಗೊಬ್ಬರ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಹೀಟ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಹೀಟ್ ಕನ್ಸಂಪ್ಷನ್ ಜಾಸ್ತಿ ಆದಾಗ ನಿಮ್ಗೆ ಹರಳುದ್ರಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನೊಂದು ಏನಾಗುತ್ತೆ ಅಂದರೆ, ನೀವು ಯಾವ್ದಾದ್ರು ಕೊಟ್ಟಿಗೆ ಗೊಬ್ಬರ ಹಾಕ್ತೀರಾ ಅಂತ ತಿಳ್ಕೊಳ್ಳಿ. ಕೊಟ್ಟಿಗೆ ಗೊಬ್ಬರ ಡೈರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದಾಗ ನಿಮಗೆ ಬೇರೆ ಹುಳಗಳೆಲ್ಲ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಈ ಗೊಣ್ಣೆ ಹುಣ ಆಗಿರ್ಬೋದು, ಈ ಥರದ್ದೆಲ್ಲ ಹುಳಗಳ ಸಮಸ್ಯೆ ಆಗ್ತಾ ಹೋಗುತ್ತೆ. ನಾನು ಏನಕ್ಕೆ ನಮ್ಮ ಸಮೃದ್ಧಿ ಸಾವಯವ ಗೊಬ್ಬರ ತಗೊಳ್ಳಿ ಅಂತ ನಾನು ರೈತರಿಗೆ ಒತ್ತಾಯ ಮಾಡಿ ಹೇಳ್ತಿದ್ದೀನಿ ಅಂದರೆ, ಇದರಲ್ಲಿ ನಿಮಗೆ ನಾವು ಕೋಳಿ ಗೊಬ್ಬರ ಆಗಿರ್ಬೋದು, ಕುರಿ ಗೊಬ್ಬರ ಆಗಿರ್ಬೋದು, ಈ ಮಲೆನಾಡು ಗಿಡ್ಡದ ಗೊಬ್ಬರ ಆಗಿರ್ಬೋದು, ಈ ಥರದ್ದೆಲ್ಲ ಗೊಬ್ಬರ ನಾವು 40 to 60 days ಡಿಕಂಪೋಸ್ ಮಾಡ್ತೀವಿ. ಈ ಡಿಕಂಪೋಸ್ ಮಾಡಾದ್ಮೇಲೆ ಅದಕ್ಕೆ ಟ್ರೈಕೋಡರ್ಮ ಆಗಿರ್ಬೋದು, ಸೂಡೋಮೋನಸ್ ಆಗಿರ್ಬೋದು, ಅಡಿಷ್ನಲ್ ಆಗಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು. ಮತ್ತು ನಾನು ಒಂದು ವಿಶೇಷತೆ ನಮ್ಮ ಗೊಬ್ಬರದಲ್ಲಿ ಏನಂತಿದ್ದೀನಿ ಅಂದರೆ, ಈ ಫಿಶ್ ಅಮೈನು ಮತ್ತು ಫಿಶ್ ಬೋನ್ ಮಿಲ್ ಅಂತ ಒಂದು 2 ಪ್ರಾಡಕ್ಟ್ ಇದೆ. ಆ ಫಿಶ್ ಅಮೈನ್ನ ನಾವು ಸ್ಪ್ರೇ ಮಾಡ್ತೀವಿ. ಫಿಶ್ ಬೋನ್ ಮಿಲ್ ನಾವು ಏನು ಮಾಡ್ತೀವಿ ಅಂದರೆ ಪೌಡ್ರ್ ಥರ ನಾವು ಎರಿಸ್ತೀವಿ. ಇದೆಲ್ಲ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಒಳ್ಳೆ ಎನ್ರಿಚ್ಮೆಂಟ್ ಆಗುತ್ತೆ ಗೊಬ್ಬರ. ಈಗ ಒಂದು ಮರಕ್ಕೆ ನೀವು ಸುಮ್ಮನೆ ಬುಟ್ಟಿಲಿ ಹಾಕೋದ್ರಕ್ಕಿಂತ ಒಂದು ಪ್ರಮಾಣದಲ್ಲಿ ಒಂದು 4 kg 5 kg ಹಾಕೋದ್ರಿಂದ ಅದಕ್ಕೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಕರ್ನಾಟಕದಲ್ಲಿ ಯಾವ ಡಿಸ್ಟಿಕ್ ಇದೆ ಆ ಡಿಸ್ಟಿಕ್ಕಿಂದ ಒಂದು ನಂಬರ್ ನಾನು ಕೊಡ್ತೀನಿ. ನಿಮ್ಮ ಊರಲ್ಲೇ ಯಾರು ಪಕ್ಕ ನಿಮ್ಮ ಹಾಕಿದಾರೋ ಅವ್ರ ನಂಬರ್ ಕೊಡ್ತೀನಿ. ಚೆನ್ನಾಗಿದೆ ಅಂತ ಅವ್ರು ಹೇಳಾದ್ಮೇಲೆ ನೀವು ತೊಗೊಳ್ಳಿ ಸರ್. ಯಾಕಂದರೆ ನಾವು ಸುಮ್ಮನೆ ಏನೋ ಹೇಳಿ ನಾವು ಏನೋ ಕೊಡೋದಕ್ಕಿಂತ ನಿಮ್ಮ ಪಕ್ಕದ ಊರವರೇ, ನಿಮ್ಮ ಊರವರೇ ಯಾರು ಹಾಕಿದಾರೋ ನಮ್ಮ ಸಮೃದ್ಧಿ ಗೊಬ್ಬರ, ಅವ್ರ ನಂಬರ್ ಕೊಡ್ತೀನಿ. ಆ ನಂಬರಿಗೆ ಫೋನ್ ಮಾಡಿ, ಕಾಲ್ ಮಾಡಿ ಕೇಳಿ ನೀವು ನಮ್ಮ ಗೊಬ್ಬರನ ಆರ್ಡ್ರ್ ಮಾಡಿ. ಸರ್, ನಾರ್ಮಲಾಗಿ ರೈತರು ಏನು ಮಾಡ್ತಾರೆ ಅಂದರೆ, ಯಾರೇ ಬೇಸಾಯ ಮಾಡೋರಾದರೂ ಹಿಂಗೆ ಗೊಬ್ಬರ ಹಾಕ್ಸ್ಬಿಡ್ತಾರೆ, ಬುಡಕ್ಕಾಗುತ್ತೆ. ಅದು ಏನಾಗುತ್ತೆ ಅಂದರೆ ಈ ಪಾರ್ಟಿಗೆ ಬೀಳುತ್ತೆ. ನಾರ್ಮಲಾಗಿ ಗೊಬ್ಬರ ಹಾಕ್ಕೊಳ್ಳಿ, ಈ ಪಾರ್ಟಿಗೆ ಬಿದ್ದುಬಿಡುತ್ತೆ. ಬಟ್ ಬೇರೆ ಇರೋದಿಲ್ಲ ಅಂದರೆ ಇಲ್ಲಿ ನೋಡಿ, ಬೇರೆ ಇರೋದು ಇಲ್ಲಿ ನೋಡಿ, ಈ ಪಾರ್ಟಿಗೆ ಬೀಳ್ಬೇಕು. ಮೇಯ್ನಾಗಿ ನಮಗೆ ಗೊಬ್ಬರ ಈ ಪಾರ್ಟಿಗೆ ಬಿದ್ದಾಗ ನಾವು ಹಿಂಗೆ ಮಣ್ಣು ಮುಚ್ಚಿದಾಗ ಬೇರು ತೊಗೊಳಕ್ಕೆ ಈಸಿ ಆಗಿಬಿಡುತ್ತೆ. ನಾವು ಇಲ್ಲೇ ಚೆನ್ನಾಗಿ ಕೊಟ್ಟಿಲ್ಲ ಅಂದರೆ ಮೇಲೆ ಚೆನ್ನಾಗಿ ಬರಲ್ಲ. ಮೇಯ್ನಾಗಿ ನಾವು ಕೊಡುವಂಥದ್ದು ಚೆನ್ನಾಗಿರೋ ಒಳ್ಳೆ ಕ್ವಾಲಿಟಿ ಕೊಡಬೇಕು ಮೇಯ್ನಾಗಿ. ಅವಾಗ ಮಾತ್ರ ಒಳ್ಳೆ ರಿಸಲ್ಟ್ ಬರ್ತದೆ. ನಾವು ಸುಮ್ಮನೆ ಒಟ್ರಾಶಿ ಏನೋ ತಗೊಂಬಂದು ಹಾಕ್ತೀವಿ ಅಂದರೆ ಅದರಲ್ಲಿ ರಿಸಲ್ಟ್ ಬರಲ್ಲ. ಸರ್, ಸಮೃದ್ಧಿ ಸಾವಯವ ಗೊಬ್ಬರ ನೋಡಿ, ಫಸ್ಲು ಬರ್ತಾ ಇರೋದಕ್ಕೆ 4 kg ಕೊಡಿ, ಫಸ್ಲು ಬಂದಿಲ್ಲ ಅಂದರೆ 2 kg ಕೊಡಿ. ಬರೀ ಅಡಿಕೆ ಒಂದೇ ಅಲ್ಲ, ಅಡಿಕೆ, ತೆಂಗು, ಕಾಫಿ, ಕಾಳುಮೆಣಸು, ಶುಂಠಿಗೆ ಯಥೇಚ್ಛವಾಗಿ ನಾವು ಕೊಡ್ತಾ ಇದ್ದೀವಿ. ಈಗ HD ಕೋಟೆ ಸೈಡ್ ಆಗಿರ್ಬೋದು, ಹಾವೇರಿ ಸೈಡ್ ಆಗಿರ್ಬೋದು, ಹಾಸನ, ಕೊಡಗು ಈ ಕಡೆ ಸೈಡಲ್ಲಿ ನಮ್ಗೆ ಶುಂಠಿಗೆ ಭಾರಿ ಕಡೆ ಕೊಡ್ತಾ ಇದ್ವಿ. ಸರ್, ನಾನು ಆವಾಗಲೇ ಹೇಳ್ದಂಗೆ ನಾವು ಹಾಕ್ತಿರೋದು ಈ ಕೋಳಿ ಗೊಬ್ಬರ ಆಗಿರ್ಬೋದು, ಕುರಿ ಗೊಬ್ಬರ ಆಗಿರ್ಬೋದು, ಈ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ನಾವು ನೇರವಾಗಿ ರೈತರ ಶೆಡ್ಡಿಗೆ ಭೇಟಿ ಕೊಟ್ಟು ನೋಡಿ, ಇಲ್ಲೇ ಹೆಂಗೆ ಎಷ್ಟು ಚೆನ್ನಾಗಿದೆ, ನಾವು ಕೊಡುವಂಥ ಕ್ವಾಲಿಟಿ ಇಷ್ಟು ಚೆನ್ನಾಗಿದೆ, ನಾವು ಕೊಡುವಂಥ ಗೊಬ್ಬರ ಇಷ್ಟು ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ಅಂದರೆ ನೋಡಿ, ಇಷ್ಟು ನೇರವಾಗಿ ನಾವು ಪ್ರೊಕ್ಯೂರ್ಮೆಂಟ್ ಮಾಡ್ಕೊಂಡು ನಾವು ಈ ಕ್ವಾಲಿಟಿ ಚೆಕ್ ಮಾಡಿದ್ರಿಂದ ಮಾತ್ರ ಈ ಥರ ಕ್ವಾಲಿಟಿ ಗೊಬ್ಬರ ನಾವು ಕೊಡೋಕ್ಕೆ ಸಾಧ್ಯ. ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ನಾವು ಏನಂದರೆ ರೈತರಿಗೂ ಒಂದು ಅನುಕೂಲ ಆಗಲಿ, ನಮಗೂ ಅನುಕೂಲ ಆಗಲಿ, ನಾವು ಕೊಡುವಂಥ ರೈತರಿಗೂ ಬೇರೆಯವ್ರಿಗೆ ಅನುಕೂಲ ಆಗಲಿ ಅಂತ ನಾವು ಈ ಥರ ಮಾಡ್ತಿರೋದು. ಸರ್, ನಾನು ಆವಾಗಲೇ ನೋಡಿ ಕೋಳಿ ಶೆಡ್ಡಿಗೆ ಹೋಗಿ ಅಲ್ಲಿ ತೋರಿಸ್ತೀವಿ ಯಾವ ಥರ ಪ್ರೊಕ್ಯೂರ್ಮೆಂಟ್ ಮಾಡ್ತೀವಿ ಅಂತ ಹೇಳಿ, ಯಾವ ರೀತಿ ಖರೀದಿ ಮಾಡ್ತೀವಿ ಅಂತ ಹೇಳಿ. ಕುರಿ ಗೊಬ್ಬರನ ಅಷ್ಟೇ ರೈತರಿಂದ ನೇರವಾಗಿ ಆ ಗುಂಡಿನೇ ನಾವು ಪ್ರೊಕ್ಯೂರ್ಮೆಂಟ್ ಮಾಡಿಕೊಂಡು ಸುಮಾರು ಕಡೆ ಎಲ್ಲ ಪರ್ ಡೇ ನಾವು ಏನಿಲ್ಲ ಅಂದರೆ ರೈತರ ಕೈಲಿ 500 - 600 ಟನ್ ನಾವು ಕುರಿ ಗೊಬ್ಬರ ತಗೋತೀವಿ. ಅದ್ರ ಕ್ವಾಲಿಟಿನ ನೋಡ್ಬೋದು ಹೆಂಗಿದೆ ಅಂತ. ಒಬ್ಬೊಬ್ರು ಏನಂತಾರೆ ಅಂದರೆ ಕಡ್ಡಿ, ಕಲ್ಲು, ಕಸ ಎಲ್ಲ ಮಿಕ್ಸ್ ಮಾಡ್ತೀವಿ ಅಂತ ಅಂತಾರೆ. ಬಟ್ ನಮಗೆ ಕುರಿ ಗೊಬ್ಬರದಲ್ಲಿ ಬರೋಷ್ಟೊತ್ತಿಗೆ ಕಡ್ಡಿ, ಕಸ ಬಂದುಬಿಡ್ತದೆ. ನಾವು ಅವಾಗ ರೈತರಿಗೆ ಏನೂ ಅನ್ನೋಕ್ಕಾಗಲ್ಲ. ಯಾಕಂದರೆ ನಾವು ಒಂದೊಂದು ಲಾಟ್ ಪ್ರೊಕ್ಯೂರ್ಮೆಂಟ್ ಮಾಡೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ನಾವು ಕೊಡುವಂಥದ್ದು ಆಲ್ಮೋಸ್ಟ್ 99.9% ಚೆನ್ನಾಗಿರುತ್ತೆ ಕ್ವಾಲಿಟಿ. ಯಾಕಂದರೆ ನಾವು ರೈತರಿಂದ ನೇರವಾಗಿ ಕೋಳಿ ಗೊಬ್ಬರ ಖರೀದಿ ಮಾಡ್ತೀವಿ, ರೈತರಿಂದ ನೇರವಾಗಿ ಕುರಿ ಗೊಬ್ಬರ ಖರೀದಿ ಮಾಡ್ತೀವಿ, ಗೋಶಾಲೆಯಿಂದ ನಾವು ದನದ ಗೊಬ್ಬರನ ಖರೀದಿ ಮಾಡ್ತೀವಿ. ನಮ್ದು ಒಳ್ಳೆ ಕ್ವಾಲಿಟಿ, ಕ್ವಾಂಟಿಟಿ, ಪ್ರೈಸು, ನಾವು ಇದರಲ್ಲಿ ನಾವು ಯಾವತ್ತಕ್ಕೂ ಕಾಂಪ್ರಮೈಸೇ ಆಗಲ್ಲ. ನಾವು ಸಮೃದ್ಧಿ ಗೊಬ್ಬರವನ್ನು ಬಳಕೆ ಮಾಡಲಿಕ್ಕೆ ಶುರು ಮಾಡಿದ್ಮೇಲೆ ನಮಗೆ ಡಿಸ್ಟ್ರಿಬ್ಯೂಟರು ನಮ್ಮ ಏನೇ ಸಮಸ್ಯೆ ಇದ್ದರೂ ಸಹ ಅದ್ರ ಜೊತೆಗೆ ನಮಗೆ ಆ ಫೋನ್ ಕಾಲ್ಗಳನ್ನು ಎತ್ತಿ ಆ ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರಗಳನ್ನು ನೀಡ್ತಾ ಇದ್ದಾರೆ. ಕೆಲವೊಂದು ಕಂಪನಿಯವರು ಆ ಫೋನ್ ಕಾಲ್ಗಳನ್ನು ರಿಸೀವ್ ಮಾಡೋದಿಲ್ಲ, ಇವರು ಹಾಗೆ ಮಾಡೋದಿಲ್ಲ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ನಾನು ಕೆಲವೊಂದು ಸಾವಯವ ಗೊಬ್ಬರಗಳನ್ನು ಬಳಕೆ ಮಾಡಿದ್ದೆ, ಅದು ಅಷ್ಟೊಂದು ಉತ್ತಮವಾಗಿ ರಿಸಲ್ಟನ್ನು ಕೊಟ್ಟಿರಲಿಲ್ಲ. ಈ ಸಮೃದ್ಧಿ ಗೊಬ್ಬರವನ್ನು ಬಳಕೆ ಮಾಡೋದ್ರಿಂದ ರೋಗ ಸಂಪೂರ್ಣವಾಗಿ ಕಂಟ್ರೋಲ್ ಆಗುತ್ತೆ. ಬರುವಂಥ ಸುಳಿಗಳು ಸಹ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಎಲ್ಲ ಸಹ ಸಮೃದ್ಧಿ ಗೊಬ್ಬರವನ್ನು ಬಳಕೆ ಮಾಡಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ.